ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮಲ್ಗೆವ್ವ 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 ಬರೀ 20 ರೂಪಾಯಿ ಮೇಳ 20 ರೂಪಾಯಿ ಮೇಳ 20 ರೂಪಾಯಿ ಮೇಳ. ಬನ್ನಿ 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 ಬೇಗ ಬನ್ನಿ, ಖಾಲಿ ಆಗೋಗುತ್ತೆ. ಬಾಯ್ ಬಾ 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 ಬೇಗ ಬಾ. ಇಲ್ಲಿ ನೋಡಿ ಅಣ್ಣ, ಕನಕಾಂಬ್ರ ಐತೆ, ಚೆನ್ನಾಗೈತೆ ನೋಡಿ ಅಣ್ಣ. ಅಣ್ಣ ನೋಡಿ ಇಲ್ಲಿ ಕನಕಾಂಬ್ರ ಚೆನ್ನಾಗೈತೆ ನೋಡಿ. ಮುಂಚೆ 100 ರೂಪಾಯಿ ಮಾರಿದ್ದೆ ಕಣಕ್ಕೋ, ಬಾ ಮಾರಿ 80ಕ್ಕೆ ಹಾಕೊಡ್ತೀನಿ. ಜನ್ಮಾಷ್ಟಮಿ ಐತೆ, ಇದಕ್ಕಿನ್ನ ಕಡಿಮೆ ಆಗಕ್ಕಿಲ್ಲ ಕಣವ. ಏನಣ್ಣ ನೀನು ಮಾರ್ಕೆಟ್ ಅಲ್ಲಿ ಎಲ್ರಿಗಿನ್ನ ಕಮ್ಮಿ ರೇಟಿಗೆ ಕೊಡ್ತೀಯ, ಅಣ್ಣ ಅಂತ ನಿಂತವ ಬಂದ್ರೆ ನೀನು ರೇಟ್ ಹೆಚ್ಚಿಗೆ ಮಾಡಿದ್ರೆ ಹೆಂಗಣ್ಣ? ಆಹಾ, ಏನಮ್ಮ ಮಾತಾಡ್ತೀಯ? ಹಬ್ಬದ ದಿನ ಹೂವಿನ ರೇಟು ಆಕಾಶಕ್ಕೆ ಇರುತ್ತೆ, ಇಲ್ಲೇ ದಿನ ಕಮ್ಮಿ ಆಗಿರುತ್ತೆ. ಬೆಳಿಗ್ಗೆನೆ ಬಂದು ನಾನು ತಲೆ ತಿನ್ಬೇಡಿ, ಬೇಕಾದ್ರೆ ತಗಡಿ, ಇಲ್ಲಾಂದ್ರೆ ಹೋಗಿ ಹೋಗಿ ಬೇರೆ ಬತ್ತ ಹೊರಡಿ ಹೊರಡಿ. ಇವಾಗ ಏನೇ ಮಾಡೋದು? ಇವತ್ತು ಹೂ ಮಾರಿಲ್ಲ ಅಂದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ಅಲ್ಲ, ಈ ಸುಮ್ಮಿ ಎಲ್ಲೋಗಿದ್ದಾಳೆ? ಅವಳು ಇದ್ದಿದ್ರೆ ಏನಾದ್ರೂ ಒಂದ್ ಮಾಡಿರೋಳು. ಭೂಮಿಯಂಗೆ ಬೆಂದೋಳು, ಆಕಾಶದಂಗೆ ನಿಂತೋಳು. ಪ್ರೀತಿ ಪಾತ್ರರ ಕಣ್ಣಿಗೆ ಹುಣ್ಮೆಯ ಚಂದ್ರ ಆಗೋಳು. ಅಯ್ಯವ್ವ ಬಂಗಾರಿ, ಹುಷಾರಜ್ಜಿ. ಬೆಂಕಿಯಲ್ಲಿ ಅರಳಿದ ಹೂವು ನೋವುಗಳಿಗಂಜೋದಿಲ್ಲ, ಕಾರ್ಮುಗಿಲೆ ಬಿದ್ದು ಮೇಲೆ ಕಾಲವನ್ನು ದೂರೋಳಲ್ಲ. ತಾಯಿಯ ಪ್ರೀತಿಗೆ ತಂದೆಯ ತ್ಯಾಗಕ್ಕೆ ಇನ್ನೊಂದು ಹೆಸರ. ಮಾಲ್ತಿ ಅಕ್ಕ ತಗೋ, ಹುಷಾರಾಗಿ ಲೆಕ್ಕ ಇಡ್ಕೋಕ್ಕ. ನೆನ್ನೆ ನಿಂಗೆ ನಾನು ಕೊಟ್ಟ ಹೂವಲ್ಲಿ 2 ಮಾರು ಹೂ ಜಾಸ್ತಿ ಇತ್ತು, ಹೂ ಮಾರಿದ್ಮೇಲೆ ಲೆಕ್ಕ ಸಿಕ್ತು, ಅದಕ್ಕೆ ನಿನ್ ದುಡ್ಡು ನಿಂಗೆ ಕೊಡ್ತಾ ಇದ್ದೀನಿ. ಏ ಸುಮಿ. ಹಾ ಬಂದೆ ಇರಕ್ಕ. ಸರಿ. ಯಾಕ್ರಕ್ಕ ನೀವೆಲ್ಲ ಇನ್ನೂ ಹೂ ತಗೊಳ್ಳಿಲ್ವಾ? ಶಿವಣ್ಣನು ಎಲ್ಲರಂಗೆ ಹೂ ರೇಟ್ ಹೆಚ್ಚಿಗೆ ಮಾಡಿದಾನೆ. ನನ್ನ ಮಗಳಿಗೆ ಬೇರೆ ಹುಷಾರಿಲ್ಲ, ಬೇಗ ಹೂ ಮಾರಾಟ ಮಾಡಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಎಲ್ಲೂ ಕಮ್ಮಿ ರೇಟಿಗೆ ಹೂವೇ ಸಿಗ್ತಾ ಇಲ್ಲ. ಸುಮ್ಮಿ ಹೆಂಗಾರ ಮಾಡಿ ಹೂ ಕೊಡ್ಸೆ, ಇಲ್ಲಾಂದ್ರೆ ಮನೇಲಿ ಒಲೆ ಉರಿಯಂಗಿಲ್ಲ ಸುಮ್ಮಿ. ಅನ್ನ ಬೇಯಂಗಿಲ್ಲ. ಅಕ್ಕ ಹಬ್ಬ ಅಲ್ವಾ, ಅದಕ್ಕೆ ಹೂ ರೇಟ್ ಜಾಸ್ತಿ ಆಗಿರುತ್ತೆ. ಪಾಪ ಶಿವಣ್ಣನು ಜಾಸ್ತಿ ದುಡ್ಡು ಕೊಟ್ಟೆ ಹೂ ತಂದಿರ್ತಾನಲ್ವಾ, ಅವನ್ಗೂ ಲಾಭ ಬೇಕಲ್ವಾ. ಹಾಗಾದ್ರೆ ನಮ್ ಕತೆ? ನೀವೆಲ್ಲ ಬೇರೆ ಬೇರೆ ಆಗಿ ಅಷ್ಟೋ ಇಷ್ಟೋ ಮಾರ್ ಹೂ ತಗೊಂಡ್ರೆ ಶಿವಣ್ಣನು 50 ರೂಪಾಯಿ ಲಾಭ ಇಟ್ಕೊಂಡು ರೇಟ್ ಹೇಳ್ತಾನೆ. ಅದ್ರ ಬದಲು ನಾವೆಲ್ಲರೂ ಸೇರಿ ಒಟ್ಟಿಗೆ ಹೂ ತಗೊಳ್ಳೋಣ, ಆಗ ಕಮ್ಮಿಗೆ ಹಾಕೊಡ್ತಾನೆ. ಶಿವಣ್ಣಂಗೂ ನಮಗೂ ಲಾಭ ಆಗೋ ಹಾಗೆ ನಾನೊಂದ್ ರೇಟ್ ಮಾತಾಡ್ತೀನಿ, ಬನ್ನಿ ಹೋಗೋಣ. ಯಾಕೆ ಶಿವಣ್ಣ ಖರೀದಿ ಮಾಡಿರೋ ಹೂನೆಲ್ಲ ಹಾಗೆ ಇಟ್ಕೊಂಡಿದ್ಯಾ? ಯಾಕೆ ವ್ಯಾಪಾರ ಆಗ್ಲಿಲ್ವಾ? ಅದ್ ಸರಿ, ಹೆಂಗೆ ಹೂವು? ಸುಮ್ಮನೆ ಬಂದವರೆಲ್ಲ ರೇಟ್ ಕೇಳ್ಕೊಂಡು ಹೋಗ್ತಾವ್ರೆ, ಯಾರು ವ್ಯಾಪಾರ ಮಾಡ್ತಾ ಇಲ್ಲ. ನೀನು ಅದೇ ತರ ಮಾಡ್ಬೇಡ, ಸುಮ್ಮನೆ ಹೋಗಮ್ಮ. ಅಣ್ಣ, ನಾನ್ ವ್ಯಾಪಾರ ಮಾಡೋದಕ್ಕೆ ಅಂತಾನೆ ಕೇಳ್ತಿರೋದು. ಇಷ್ಟು ನಾ ಎಷ್ಟು ಕೊಡ್ತೀಯ ಹೇಳು? ಇಷ್ಟೊಂದು ಹೂನೆಲ್ಲ ತಗೊಂಡು ನೀನೇನ್ ಮಾಡ್ತೀಯಾ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಣ್ಣ, ನಾನ್ ತಮಾಷೆ ಮಾಡ್ತಿಲ್ಲ, ಮೊದ್ಲು ನೀನ್ ರೇಟ್ ಹೇಳು. 12,000 ಕೊಟ್ಬಿಡು. 8,000 ಕೊಡ್ಲಾ? ಚೌಕಾಸಿ ಮಾಡಬೇಡ ಸುಮ್ಮನೆ. ಅಣ್ಣ, ಚೌಕಾಸಿ ಮಾಡ್ದೆ ವ್ಯಾಪಾರ ಹೆಂಗಾಗುತ್ತೆ ಹೇಳು? ಈಗ ನೀನ್ ಹೇಳೋ ರೇಟ್ಗೆ ನಾನ್ ತಗೊಳಲ್ಲ, ನಾನ್ ಕೇಳೋ ರೇಟ್ಗೆ ನೀನ್ ಕೊಡಲ್ಲ. ನಂಗೂ ಬೇಡ ನಿಂಗೂ ಬೇಡ, ಇಬ್ರಿಗೂ ಲಾಭ ಆಗೋಗೆ ಒಂದ್ ರೇಟ್ ಹೇಳ್ತೀನಿ, 10,000. ಸರಿ, ದುಡ್ಡು ಕೊಡಮ್ಮ. ಅಕ್ಕ, ನಿಮ್ ಹತ್ರ ಎಷ್ಟೆಷ್ಟಿದೆ ತೆಗೀರಿ. ಅಣ್ಣ, ಇದ್ರಲ್ಲಿ 5,000 ಇದೆ, ಮಿಕ್ಕಿದ ದುಡ್ಡನ್ನ ಸಂಜೆ ಹೂ ಮಾರದ್ಮೇಲೆ ತಂದ್ಕೊಡ್ತೀನಿ, ಆಯ್ತಾ? ಸುಮಿ, ನಾಳೆ ಹೂವ ತಾಣಕ್ಕೆ ಇದೇ ಬಂಡವಾಳ ಮರಿಬೇಡ. ನಿನಗೋಸ್ಕರ ಕೊಡ್ತಾ ಇದ್ದೀನಿ, ಬೇರೆ ಯಾರೇ ಕೇಳಿದ್ರು ಕೊಡ್ತಿರಲಿಲ್ಲ. ಆಯ್ತಣ್ಣ, ನಾವು ಟೆಂಪೋ ಅಣ್ಣನ್ ಕರ್ಕೊಂಡ್ ಬರ್ತೀವಿ. ಸರಿ ಸುಮ್ಮಿ, ಇಷ್ಟೊಂದು ಹೂವನ್ನೆಲ್ಲ ತಗೊಂಡು ಏನೇ ಮಾಡೋದು? ಹೌದು, ಇದನ್ನೆಲ್ಲ ನಾವು ಸಂಜೆಯೊಳಗೆ ಮಾರ್ತೀವ? ಈ ಬಿಸಿಲು ಬರ್ನೇ ಸುಡ್ತಾ ಇದೆ, ಹೂವೆಲ್ಲ ಬಾಡೋಗುತ್ತೆ ಸುಮ್ಮಿ. ಅಸಲೇನೋ ಸಿಗುತ್ತೆ ಸುಮ್ಮಿ, ಆದ್ರೆ ಲಾಭ ಸಿಗೋದೇ ಕಷ್ಟ. ಅಕ್ಕ, ಲಾಭನೂ ನೋಡ್ತೀಯಾ, ಮನೇಲಿ ಪಾಯಸನೂ ಮಾಡ್ತೀರಾ, ಸರಿನಾ? ಅದ್ ಹೆಂಗೆ ಸುಮ್ಮಿ? ಇವತ್ತು ಹೂ ರೇಟ್ ಯಾಕೆ ಜಾಸ್ತಿ ಆಗಿರೋದು ಹೇಳಿ? ಹಬ್ಬ ಅಂತ. ನಾವು ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಜನ ಬಂದಿರ್ತಾರೆ, ಮಾಮೂಲಿ ರೇಟ್ಗಿಂತ ಒಂದ್ 5 ರೂಪಾಯಿ ಕಮ್ಮಿಗೆ ಮಾರೋಣ, ಹೂನು ಖಾಲಿ ಆಗುತ್ತೆ, ನಮಗ್ ಲಾಭನೂ ಸಿಗುತ್ತೆ. ನನ್ ಪರ್ಮಿಷನ್ ಇಲ್ದೆ 1 ವಾರದಲ್ಲಿ ಪ್ರಾಜೆಕ್ಟ್ ಡೆಲಿವರ್ ಮಾಡ್ತೀನಿ ಅಂತ ಅದ್ ಹೇಗ್ ಕಮಿಟ್ ಆದೆ ನೀನು? ಪ್ರಾಜೆಕ್ಟ್ ಡೆಲಿವರ್ ಮಾಡೋದು ಅಂತಂದ್ರೆ ಅದೇನ್ ಪೆಗ್ ಮೇಲ್ ಪೆಗ್ ಹಾಕ್ತಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ಟೈಮಿಗೆ ಸರಿಯಾಗಿ ಪ್ರಾಜೆಕ್ಟ್ ಡೆಲಿವರ್ ಮಾಡದೆ ಹೋದ್ರೆ ನಮ್ ಕಂಪನಿ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ನಾನ್ಸೆನ್ಸ್ ಯು ಆರ್. ನೀನ್ 1 ನಿಮಿಷದ ದುಡುಕಿನಿಂದ ಕಂಪನಿ ಹೆಸರು ಹಾಳಾದ್ರೆ ಅದನ್ನ ಸರಿ ಮಾಡೋದಕ್ಕೆ ವರ್ಷಾನ್ಗಟ್ಲೆ ಹಿಡಿಯುತ್ತೆ. ಡೋಂಟ್ ಯು ನೋ ದಟ್? ಶಟ್ ಅಪ್, ಜಸ್ಟ್ ಶಟ್ ಅಪ್. ಏನ್ ಮಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ.
ಏನ್ ಮಾಡ್ತಿದ್ಯಾ ನೀನು? ಹಲೋ, ನಿನ್ನೆ ಕೇಳ್ತಾ ಇರೋದು. ಅಯ್ಯಯ್ಯೋ, ಹೆದರ್ಕೊಂಡ್ಯಾ? ಏನೂ ಆಗಲ್ಲ ಆಯ್ತಾ? ನೋಡ್ಕೊಂಡು ಬರೋದಲ್ವಾ ಮೇಡಮ್? ನೋಡಿ, ಮಗು ಬಟ್ಟೆ ಎಲ್ಲ ಹಾಳಾಯ್ತು. ಸಿಡ್ದಿರೋದು ಕೊಚ್ಚೆ ತಾನೆ. ಮುಖ ತೊಳ್ದಾಗೆ ಬಟ್ಟೆ ತೊಳೆದ್ರೆ ಸರಿ ಹೋಗುತ್ತೆ. ಅದೇನೋ ನಿಜಾನೇ, ಕೊಳೆ ಹೋಗುತ್ತೆ. ಆದ್ರೆ ಕೊಚ್ಚೆ ಸಿಡ್ದು ನಿಮ್ಮಿಂದ ತಪ್ಪಾಗಿದೆ ಅಲ್ವಾ? ಅದಕ್ಕೆ ಮಗುಗೊಂದು ಕ್ಷಮೆ ಕೇಳ್ಬಿಡಿ. ವಾಟ್? ನಾನ್ ತಪ್ಪು ಮಾಡಿದ್ನಿ? ಹಲೋ, ಕಾರ್ ನಂದು, ರಸ್ತೆ ಗವರ್ಮೆಂಟ್ದು. ಕಾರ್ ಓಡಿಸೋದಕ್ಕೆ ನನ್ನ ಹತ್ರ ಲೈಸೆನ್ಸು ಇದೆ, ರೋಡ್ ಟ್ಯಾಕ್ಸ್ ಕೂಡ ಕ್ಲಿಯರ್ ಇದೆ. ಕರೆಕ್ಟ್ ಮೇಡಮ್. ನಿಮ್ಮ ಕಾರು, ನಿಮ್ಮ ಮಾತು, ನಿಮ್ಮ ಬಟ್ಟೆ ಬರೆ ನೋಡ್ತಿದ್ರೆ ತುಂಬ ದುಡ್ಡಿರೋರು ಅಂತ ಗೊತ್ತಾಗ್ತಿದೆ. ಹಾಗೆ ತುಂಬ ಚೆನ್ನಾಗಿ ಓದ್ಕೊಂಡಿರೋರಾಗೂ ಕಾಣಿಸ್ತೀರಾ. ನೀವು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ನಾನು ಹೇಳ್ತಿರೋದು ಸರಿ ಅಂತ ನಿಮಗೆ ಗೊತ್ತಾಗತ್ತೆ. ಯೋಚನೆ ಮಾಡಾಯ್ತು. ಆಕಸ್ಮಿಕವಾಗಿ ಆಗಿರೋ ಘಟನೆಗೆ ನಾನು ಯಾಕೆ ಕ್ಷಮೆ ಕೇಳಬೇಕು? ಆದ್ರೆ ಆಗಿರೋ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ. ಒಳ್ಳೆ ಸೋಪೆ ಬರುತ್ತೆ, ತೊಳ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಕ್ಷಮಿಸಿ ಮೇಡಮ್, ಇಲ್ಲಿ ಹಣದ ಪ್ರಶ್ನೆ ಬರಲ್ಲ. ಈಗ ಬೇಕಾಗಿರೋದು ಬಟ್ಟೆ ತೊಳೆಯೋದಕ್ಕೆ ಸೋಪಲ್ಲ. ಈ ದುಡ್ಡಿನ ಬದಲು ಒಂದು ಪ್ರೀತಿ ಮಾತು. ನೋಡ್ಲಿಲ್ಲ ಕಂದ, ತಪ್ಪಾಗೋಯ್ತು ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಎಲ್ಲ ಮುಗ್ದೋಗುತ್ತೆ. ದಯವಿಟ್ಟು ಮೇಡಮ್. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಅಧಿಕ ಪ್ರಸಂಗತನ ಮಾಡಬೇಡ. ಎಲ್ಲರೂ ನೋಡ್ತಿದ್ದಾರೆ ಅಂತ ಬೇಕು ಅಂತಾನೆ ನನ್ಗೆ ಅವಮಾನ ಮಾಡ್ತಿದ್ಯಾ? ಸ್ಟೇ ಇನ್ ಯೋರ್ ಲಿಮಿಟ್. ಕೊಚ್ಚೆ ಸಿಡ್ದಿರೋದು ಅವಳಿಗೆ, ದುಡ್ಡು ಕೊಟ್ಟಿರೋದು ನಾನು. ನಿಂದೇನ್ ಮಧ್ಯದಲ್ಲಿ? ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್. ಇದು ನನ್ನ ಕೆಲಸನೇ ಮೇಡಮ್. ಒಂದು ಮಗುಗೆ ನನ್ನ ಕಣ್ಣೆದ್ರಿಗೆ ತೊಂದರೆ ಆಗ್ತಿದೆ ಅಂದ್ರೆ ಅದು ನೋಡ್ತಾ ಸುಮ್ಮನೆ ಹೇಗೆ ನಿಂತ್ಕೊಳ್ಳಿ ನಾನು? ದಿಸ್ ಇಸ್ ಟೂ ಮಚ್. ಜಾಸ್ತಿ ಮಾತಾಡ್ತಿದ್ಯಾ ನೀನು. ಒಂದೇ ಮಾತಲ್ಲಿ ಮುಗಿಸಿ ಅಂತಾನೆ ನಾನು ಹೇಳ್ತಿರೋದು. ನೋಡಿ, ಜನ ಎಲ್ಲರೂ ನೋಡ್ತಿದ್ದಾರೆ, ಸುಮ್ಮನೆ ನಿಮಗೂ ಹಿಂಸೆ. ಆ ಮಗುಗೊಂದು ಕ್ಷಮೆ ಕೇಳಿ. ಸಾರಿ ಮೈ. ಮೊದಲಿಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಗಾದ ತೊಂದರೆಗೆ ನನ್ನ ಕ್ಷಮಿಸ್ಬಿಡಿ. ಇದನ್ನ ನಾನು ತಪ್ಪು ಅಂತ ಅನ್ಕೊಂಡಿದ್ದೆ, ಆದರೆ ನೀವು ಸರಿ ಅಂತ ಹೇಳಿದ್ರಿ. ಅದಕ್ಕೆ ನಿಮ್ಮ ದಾರಿನೇ ಸರಿ ಇರ್ಬೋದೇನೋ ಅಂತ ನಾನು ನಿಮ್ಮ ಕೆಲಸನೇ ಮಾಡಬೇಕಾಗಿ ಬಂತು. ತಗೊಳ್ಳಿ, ಇದರಲ್ಲಿ ನೀವು ಕೊಟ್ಟ ಹಣಕ್ಕಿಂತ 10 ರೂಪಾಯಿ ಹೆಚ್ಚಿಗೆನೇ ಇದೆ. ಒಳ್ಳೆ ಸೋಪೆ ಬರುತ್ತೆ. ಕ್ಷಮಿಸಿ, ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ತಪ್ಪು ಮಾಡ್ಬೇಕಾಗಿ ಬಂತು. ತುಂಬಾ ಸರಿ ವಾರ್ನ್ ಮಾಡಿದೀನಿ, ದುಡ್ಡು ತಿನ್ನೋರ್ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ. ನಿಮ್ಮನ್ ಕೇಳಿ ಆಟೋ ಓಡಿಸ್ಬೇಕಾ? ಈ ಏರಿಯಾ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ಏರಿಯಾ ಅಲ್ಲ, ನಂದೇ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಲ್ಲ ವಿಚಾರಗಳನ್ನ ಗುಪ್ತವಾಗಿಡ್ತೇನೆ ರೀ, ಅದಕ್ಕೆ ನನ್ನ ಚಿತ್ರಗುಪ್ತ ಅಂತ ಕರೀತಾರೆ. ಅಲ್ಲಿ ಅಷ್ಟು ಚಿಟ್ಟೆ ಮಾತಾಡಕತ್ತೀನಿ. ಆ ಕಡೆಯಿಂದ ಯಾರು? ನಾನ್ ಕಾಲ್ ಮಾಡಿರೋದು ತೀರ್ಥಂಗೆ. ನೀನ್ ಯಾಕೆ ರಿಸೀವ್ ಮಾಡ್ದೆ? ಎಲ್ಲಿ ಅವನು? ಮೇಡಮ್ ಅದು ಫೋನ್ ನನ್ನ ಕೈ ಕೊಟ್ಟೋಗ್ಯಾರ್ರಿ. ಫೋನ್ ನಿನ್ ಕೈ ಕೊಟ್ಟು ಅವ್ನು ಎಲ್ಲಿಗೆ ಹೋದ? ಅದ ರೀ, ಆಟೋ ಹೊಡ್ಯಕ್ ಹೋಗ್ಯಾರ. ವಾಟ್? ಆಟೋ ಓಡ್ಸಕ್ಕ? ಸರ್, ಯಾಕೋ ರಾಜೇಶ್ ಅದಲ್ಲ? ನಮ್ಮ ಪ್ರೀತಿಗೋಸ್ಕರ ಸರ್. ನಾವು ನಿಮ್ಮ ಆಫೀಸ್ ಕಡೆಗೆ ಹೋಗಿದ್ವಿ. ಆಮೇಲೆ ಮಾತಾಡೋಣ. ಆಗ್ಬೋದು. ಏನ್ ಸ್ವಾಮಿ, ಆಟೋ ಓಡಿಸ್ಕೊಂಡು ಇಷ್ಟು ದೂರ ಬಂದಿದ್ದೀರಿ? ಯಾಕಂದ್ರ ಅವ್ರು ಈ ವಾರ್ಡಿನ ಕೌನ್ಸಿಲರ್ ಅದಾರಪ್ಪ, ಸುಮ್ಕ ಬಂದ್ಬಿಡ್ತಾರ. ಕರಿ, ನಿಮ್ಮ ಏರಿಯಾ ಲೀಡರ್ ಯಾರದಾರ ಮುಂದೆ ಕರಿಯಪ್ಪ. ನೀನು ಯಾಕೋ ಇಲ್ಲಿಗೆ ಬಂದೆ? ಸಾಹೇಬ್ರ, ಸಾಧನಾ ಮೇಡಮ್ ಫೋನ್ ಹಚ್ಚಿದ್ರಿ. ಆಮೇಲೆ ಮಾತಾಡ್ತೀನಿ. ಇಲ್ಲಿ ನಾಯಕರು ಅಂತ ಯಾರೂ ಇಲ್ಲ. ಈ ಕಾಲೋನಿಲಿ ಏನೇ ಸಮಸ್ಯೆ ಇದ್ರೂ ಮುಂದೆ ನಿಂತು ಮಾತಾಡೋದು ನಮ್ಮ ಸುಮನಾನೇ. ಸಾಹೇಬ್ರ, ನಮ್ಮ ರಾಜೇಶನ ಅಕ್ಕ. ಅವ್ರನ್ನೇ ಕರೀರಿ, ಮಾತಾಡೋಣ. ಅಕ್ಕ ಇಲ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾಳೆ. ಪರವಾಗಿಲ್ಲ ಬಿಡಿ, ನೀವೇ ಇದ್ದೀರಲ್ಲ. ಕಾಲೋನಿ ರಸ್ತೆ ಚಿಕ್ಕದಾಗಿರೋದ್ರಿಂದ ಸ್ಕೂಲ್ ಬಸ್ ಒಳಗೆ ಬರೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಮಕ್ಳಿಗೆ ಸ್ಕೂಲ್ಗೆ ಹೋಗಿ ತೊಂದರೆ ಆಗ್ತದೆ ಅಂತ ನಾನೇ 3 ಆಟೋ ತೊಗೊಂಡಿದ್ದೀನಿ. ಇನ್ನು ಮುಂದೆ ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳ್ಸೋದಕ್ಕೆ ನೀವು ಕಷ್ಟಪಡಬೇಕಾಗಿಲ್ಲ. ಅಯ್ಯೋ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಆಕಾಶಕ್ಕೆ ಆಗಿದೆ. ಆಟೋ ಬಾಡಿಗೆ ಕೊಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಾಗುತ್ತಾ ಸರ್? ಅದಕ್ಕೂ ನನ್ನ ಹತ್ರ ಒಂದು ಪರಿಹಾರ ಇದೆ. ನಿಮ್ಮ ಏರಿಯಾದಲ್ಲಿರೋ 3 ಜನ ನಿರುದ್ಯೋಗಿಗಳಿಗೆ ಈ ಆಟೋನ ಉಡುಗೊರೆಯಾಗಿ ಕೊಡ್ತೀನಿ. ಆದರೆ ಒಂದು ಕಂಡೀಷನ್, ಈ ಆಟೋದಲ್ಲೇ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ಸ್ಕೂಲಿಂದ ಮನೆಗೆ ಕರ್ಕೊಬರ್ಬೇಕು.
ಬೇರೆ ಟೈಮಲ್ಲಿ ಬೇಕಾದರೆ ಅವ್ರ ಆಟೋನ ಬಾಡಿಗೆ ಕೊಡಿಸ್ಕೊಂಡು ಜೀವನ ನಡೆಸ್ಬೋದು. ನಾನು ನಿಮ್ಮ ಸರ್ವೆಂಟ್ ಕಣ್ರಿ. ನಿಮ್ದೇನೇ ಸಮಸ್ಯೆ ಇದ್ರೂ ಅದನ್ನ ಜೋರು ಮಾಡಿ ಕೇಳೋ ಹಕ್ಕು ನಿಮಗಿದೆ. ನೋಡಿ ಸ್ವಾಮಿ, ಕೇಳೋ ಹಕ್ಕಿದೆ ಅನ್ನೋತಿ ಕೇಳ್ತಾ ಇದ್ದೀನಿ. ನೀವೇನೋ ಧಾರಾಳವಾಗಿ ದೊಡ್ಡ ಮನಸ್ಸು ಮಾಡಿ 3 ಆಟೋ ನಮ್ಮ ಏರಿಯಾಗೆ ಕೊಟ್ಟಿದ್ದೀರಿ. ಅದರಲ್ಲೊಂದು 15 ಮಕ್ಕಳು ಹೋಗ್ಬೋದು. ನಮ್ಮ ಏರಿಯಾದಲ್ಲಿ 25 ಮಕ್ಕಳವೆ. ಯಾರನ್ನು ಕಳಿಸೋದು ಯಾರನ್ನು ಬಿಡೋದು ಸ್ವಾಮಿ? ಸಾಹೇಬ್ರ ಅಲ್ರಿ, ನೆರಳಲ್ಲಿ ನಿಂತ್ಕೊಡ್ರಿ ಅಂತ ಜಾಗ ಕೊಟ್ರ ಕೂಲ್ ಡ್ರಿಂಕ್ಸ್ ಕೇಳ್ತಾರಲ್ರಿ ಇವರು. ಅದಕ್ಕೇನಂತೆ, ಇನ್ನೆರಡು ಆಟೋ ಕೊಟ್ಟರೆ ನಿಮ್ಮ ಸಮಸ್ಯೆ ತೀರುತ್ತಲ್ವಾ? ನಾಳೆನೇ ಈ ಕಾಲನಿಗೆ 2 ಆಟೋ ಬರುತ್ತೆ. ಒಟ್ಟಿನಲ್ಲಿ ನಿಮ್ಮ ಕಾಲನಿಯಲ್ಲಿರೋ 5 ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. ಸಾಹೇಬ್ರ, ಈಗಲೇ 6 ಲಕ್ಷ ಹೋಮ ಮಾಡ್ಸ್ಯಾರ, ಇನ್ನೂ 4 ಲಕ್ಷ ಕೊಡ್ತೀನಂತ ಒಪ್ಕೊಂಡಿರಲ್ರಿ. ಹೇಳಿ, ಏನು ಸಮಸ್ಯೆ? ಸರ್, ಅದೇ ಆ ಒಳಚರಂಡಿ ಕಾಂಟ್ರಾಕ್ಟ್ ನಮಗೆ ಮಾಡ್ಕೊಡ್ತೀವಿ ಎಂದಿದ್ರಲ್ಲ. ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ರಲ್ಲ ಶಿವಶಂಕರ್, ಅವರು 3 ಲಕ್ಷ ಕೊಟ್ಟು ಮಾಡಿದ್ದಾರೆ. ನಾವು 4 ಲಕ್ಷ ಕೊಡ್ತೀವಿ ಸರ್. ಇಲ್ಲ, ನಾ ದುಡ್ಡು ಮುಟ್ಟಲ್ಲ ಅಂತ ಅವ್ರಿಗೂ ಹೇಳಿದ್ದೀನಿ. ನೀವೊಂದು ಕೆಲಸ ಮಾಡಿ, ನನ್ನ ಹೆಸರಲ್ಲಿ ಏರಿಯಾಗೆ 2 ಆಟೋ ಕೊಡಿಸ್ಬಿಡಿ. ಆಗ್ಬೋದು ಸರ್. ಕಾಲೋನಿಯವ್ರಿಗೆ ನಾಳೆ ಅಂತಾನೆ ಹೇಳಿದ್ದೆ. ನಾಳೆನೇ ವ್ಯವಸ್ಥೆ ಆಗುತ್ತೆ ಸರ್. ಸರಿ ಸರ್, ಬರ್ತೇವೆ. ಯವ್ವ ಎಲ್ಲವ ಸಾಹೇಬ್ರ, ಯಾರ್ದ ರೊಕ್ಕ ಎಲ್ಲ ಒಂದು ಜಾತ್ರಿ. ಮೋರಿ ರೊಕ್ಕ ಕೇರಿಗಾಯ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಅದು ಗುಡಿಯಾಗ 100 ಜೋಡಿ ಮದುವೆ ಮಾಡ್ಸಕತ್ತಿರಲ್ಲ, ಅಲ್ಲಿಗೆ ಹೊಂಡ್ಬೇಕು. ಸಾಹೇಬ್ರ, ಮೇಡಮ್ ಮತ್ತೆ ಫೋನ್ ಹಚ್ಚಕತ್ತಾರ. ಹೇಳಿ ಅದಕ್ಕೆ ನನ್ನ ವಾರ್ಡಲ್ಲಿ 35,000 ವೋಟರ್ಸ್ ಇದ್ದಾರೆ. 35,000 ಜನರಲ್ಲಿ ಹಬ್ಬ ಅಂದರೆ 200-300 ಜನ ಹೂ ಮಾರೋರು ಇರ್ಬೋದು. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ಬಂದೆ ತಡವಾಗೋಯ್ತು, ಬೇಜಾರು ಮಾಡ್ಕೋಬೇಡಿ. ಅದ್ ಸರಿ, ನೀವೆಲ್ಲ ಯಾಕೆ ಹೀಗೆ ಕೂತಿದ್ದೀರಾ? ಒಳಗಡೆ ಹೋಗಿ ವ್ಯಾಪಾರ ಮಾಡ್ಬೋದಿತ್ತಲ್ವಾ? ಹೇಗ್ ಮಾರಕ್ಕಾಗುತ್ತೆ ಹೇಳು? ಇವತ್ತು ಮಂತ್ರಿಗಳು ಬರ್ತಾರಂತೆ, ಅದಕ್ಕೆ ನಮ್ ಯಾರನ್ನೂ ಒಳಗಡೆನೆ ಬಿಡ್ತಿಲ್ಲ. ಸುಮಿ, 1 ಮೊಳ ಹೂ ಅಳ್ದಿಲ್ಲ. ಹೀಗೆ ಆದ್ರೆ ಆ ಶಿವಣ್ಣನಿಗೆ ಕೊಡ್ಬೇಕಾಗಿರೋ 5,000 ರೂಪಾಯಿ ನಮ್ ತಲೆ ಮೇಲೆ ಬಂದಂಗೆ. ಅದೇನ್ ಹಾಳಾದ ರೇಖೆ ಬರ್ದಿದ್ದಾನೋ ಆ ದೇವ್ರು ಈ ಕೈಯಲ್ಲಿ. ಅಕ್ಕ, ಕೈಯಲ್ಲಿರೋ ರೇಖೆ ಭವಿಷ್ಯ ಹೇಳಲ್ಲ. ಕೈಯೇ ಇಲ್ದೇ ಇರೋರ್ಗೆ ಭವಿಷ್ಯ ಇದೆ ಅನ್ನೋದನ್ನ ಮರಿಬೇಡ ನೀನು. ಆ ದೇವ್ರೊಂದ್ ದಾರಿ ತೋರಿಸ್ತಾನೆ. ಯಾರಾದ್ರೂ ದೊಡ್ಡ ಮನುಷ್ಯರು ಬರ್ತಾರೆ ಅಂದ್ರೆ ಸಾಕು, ನಮ್ಮನ್ನ ಇಲ್ಲಿಂದ ಎಬ್ಬಸ್ ಕಳಿಸ್ಬಿಡ್ತಾರೆ. ಹೀಗೆ ಆದ್ರೆ ನಾವ್ ಈ ಹೂಗಳನ್ನ ಹೆಂಗೆ ಮಾರೋದು? ಅಕ್ಕ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಹೇಗಿದ್ರು ಮಂತ್ರಿಗಳೇ ದೇವಸ್ಥಾನಕ್ಕೆ ಬರ್ತಾರಲ್ವಾ, ಅವ್ರ ಹತ್ರನೇ ನಮ್ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳೋಣ. ದೇವಸ್ಥಾನದೊಳಗಡೆ ಹೂ ಮಾರೋದಕ್ಕೆ ಶಾಶ್ವತವಾಗಿ ಅವಕಾಶ ಮಾಡ್ಕೊಡಿ ಅಂತ ಅವ್ರನ್ನೇ ಕೇಳೋಣ. ಅವರೇ ನಮ್ಗೊಂದು ಪರಿಹಾರ ಕೊಡ್ಬೋದಲ್ವಾ? ಮಂತ್ರಿಗಳು ಯಾಕೆ ಒಪ್ಕೋತಾರೆ? ಅವ್ರು ಯಾಕೆ ನಮ್ಮ ಹತ್ರ ಬಂದ್ ಮಾತಾಡ್ತಾರೆ? ಅವ್ರು ಬರಲ್ಲ ಅಕ್ಕ, ಆದ್ರೆ ಅವ್ರು ಬರೋ ಹಾಗೆ ನಾವ್ ಮಾಡ್ಬೇಕು.